PU ಕೋಚಿಂಗ್ ಅನ್ನೋ ಮಾಯೆ ಎಲ್ಲ ಕಡೆ ಹರಡ್ಬಿಟ್ಟಿದೆ. ನೀಟ್ ಬಗ್ಗೆ ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಮಾಡಿ ನಿಮಗೆ ತಿಳಿಸಿದ್ದೆ. ನೀಟ್ ಅನ್ನೋದು ಮಕ್ಕಳನ್ನ ಕಿತ್ಕೊಂಡು ತಿಂತಾ ಇದೆ, ಪೇರೆಂಟ್ಸ್ನ ಕಿತ್ಕೊಂಡು ತಿಂತಾ ಇದೆ. ಮಕ್ಕಳು ಕಷ್ಟಪಟ್ಟು ಓದಿನೂ ಸೀಟ್ ಸಿಗ್ತಾ ಇಲ್ಲ. ನೀಟ್ ಅಷ್ಟೇ ಅಲ್ಲ, JEE ಪ್ಲಸ್ CET ಎಕ್ಸಾಮ್ ಕೋಚಿಂಗ್ ಸೆಂಟರ್ಗಳು ತುಂಬಾನೇ ಆಗ್ತಾ ಇದೆ. ಅವರ ಅನುಕೂಲಕ್ಕೋಸ್ಕರ ಇಲ್ಲಿ ಮಕ್ಕಳನ್ನ ಬಲಿ ಕೊಡ್ತಾ ಇದ್ದಾರೆ, ಪೇರೆಂಟ್ಸ್ ಕೂಡ ಬಲಿ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಒಂದು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಷಯ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಪೇಪರ್ ಅಲ್ಲಿ ನಾನು ನಿಮಗೆ ತೋರಿಸ್ಬೇಕಾಗಿರೋ ಕೆಲವಷ್ಟು ವಿಷಯ ಇದೆ. ಎಷ್ಟೋ ಜನ ಮಕ್ಕಳು ಫೋಟೋಗಳನ್ನ ತೋರಿಸ್ತಾರೆ, ನೋಡಿ ಇವರೆಲ್ಲ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅದು ಹೇಗೆ ಅಂದ್ರೆ ಇದ್ರಲ್ಲಿ ತೋರಿಸ್ತಾ ಇರೋದು ಅಡ್ವರ್ಟೈಸ್ಮೆಂಟ್ಗಳು ನೋಡಿರ್ತೀವಿ. ಕಾಂಪ್ಲಾನ್ ಕುಡಿದ ತಕ್ಷಣ ಮಗು 3 ಅಡಿ ಇರೋದು 5 ಅಡಿ ಬೆಳೆದ್ಬಿಡುತ್ತೆ. ಹಾರ್ಲಿಕ್ಸ್ ಕುಡಿದ ತಕ್ಷಣ ಮಗುವಿಗೆ ಇಂಟೆಲಿಜೆನ್ಸ್ ಅನ್ನೋದು ಬಂದ್ಬಿಡುತ್ತೆ. ಇಲ್ಲಿ ಸೇರಿದ ತಕ್ಷಣ 0 ತೆಗಿತಾ ಇದ್ದವರು, ಇಲ್ಲಿ ಯಾವುದೋ ಒಂದಿದೆ ಪಾಯಿಂಟ್ ನೋಡ್ಬೋದು ನೀವು, 0 ಇದ್ದವರು 447 ತಗೊಂಡ್ಬಿಡ್ತಾರಂತೆ ಇಲ್ಲಿಗೆ ಸೇರ್ತಾ ಇದ್ದಾಗೆ. ಯಾವ ಮಟ್ಟಕ್ಕೆ? ಇದನ್ನೆಲ್ಲ ನಂಬ್ತಾರಲ್ಲ ಜನ. ಏನ್ ಹೇಳ್ಬೇಕು, 0 ಅದನ್ನು ಒಂದು 150 ಇದ್ದವರು 180 ತೆಗೆದ್ಬಿಟ್ರು, 200 ತೆಗೆದ್ಬಿಟ್ರು ಅಂದ್ರೆ ನಂಬೋಣ ಬಿಡಿ. ಇಲ್ಲಂಗೆ ಅಂದ್ರೆ 0 ಇದ್ದವರು 447 ಇಲ್ಲಿ ಅಂತ ಅಲ್ಲ, ಇನ್ನೊಂದ್ 2-3 ಕಡೆ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲೇ ಇದೆ ನೋಡಿ ಒಂದು ಪಾಯಿಂಟ್, ಇದ್ರಲ್ಲಿ ಕಾಣಿಸ್ತಾ ಇರ್ಬೋದು. 275 ಇದ್ದವರು ತಗೊಂಡಿರೋ ಪಾಯಿಂಟ್ಸ್ ಎಷ್ಟು, ಮಾರ್ಕ್ಸ್ ಎಷ್ಟು, 690. ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು, ಡಬಲ್. ಅಲ್ಲಿ ಸೇರ್ತಾ ಇದ್ದಂಗೆ ಅಷ್ಟೊಂದು ಎನರ್ಜಿ ಬಂದ್ಬಿಡ್ತು. ಅಪ್ಪ ಅಮ್ಮನ ದುಡ್ಡು ಖರ್ಚಾಯ್ತು ಅಂತ ಎನರ್ಜಿ ಬಂತ? ಇಲ್ಲ, ಅಲ್ಲಿ ಅಷ್ಟೊಂದು ಪ್ರೆಷರ್ ಹಾಕಿ ಓದಿಸ್ಬಿಟ್ರ. ನಮ್ಗೊಂದೇ ಒಂದು ಶಾಕ್ ಆಗಿದ್ದೇನು ಅಂದ್ರೆ 0 ಇದ್ದವರು 447 ಎಷ್ಟು ಕಷ್ಟ ಇರುತ್ತಲ್ಲ. ಅಂದ್ರೆ ಇಲ್ಲಿ ಎಮ್ಮೆ ತಮ್ಮಣ್ಣ ಅಂತಾರಲ್ಲ, ತುಂಬಾ ಫೇಲ್ ಆಗಿರೋಂಥ ಸ್ಟೂಡೆಂಟ್ 0 ಏನು ಗೊತ್ತೇ ಇಲ್ಲ, ಹೆಬ್ಬೆಟ್ಟು ಅನ್ಕೊಳ್ಳಿ, ಅಂತವ್ನು ಹೋಗ್ಬಿಟ್ಟು 447 ತಗೋತಾನೆ ಅಂದ್ರೆ ಎಂತ ಕೋಚಿಂಗ್ ಕೊಡ್ತಾ ಇರಬೇಕು, ಅಂತ ಟ್ರೈನಿಂಗ್ ಸೆಂಟರ್ಗಳು. ಅಪ್ಪ ನೀವೇ ಅರ್ಥ ಮಾಡ್ಕೋಬೇಕು ಜನ. ಇದನ್ನ ನಂಬಿ ಈಗಲೂ ಮಕ್ಕಳನ್ನ ತಗೊಂಡೋಗಿ ಜೈಲಿಗೆ ತೇಳ್ತಾ ಇದ್ದೀರಲ್ಲ, ಏನ್ ಹೇಳ್ಬೇಕು. 0 to 447 ಎಲ್ಲರೂ ಕರ್ಕೊಂಡೋಗಿ ಇದೇ ಇನ್ಸ್ಟಿಟ್ಯೂಷನ್ಗೆ, ಇದು ಯಾವ್ದೋ ನನಗೆ ಗೊತ್ತಿಲ್ಲ, ಇನ್ಸ್ಟಿಟ್ಯೂಷನ್ ಹೆಸರೆಲ್ಲ ಬೇಡ ಬಿಡಿ, ಇಲ್ಲಿ ಇಂಥದಕ್ಕೆ ಸೇರಿಸಿ 0 ಇಂದ 447 ಬರಬೇಕು. ಅಂತೆಂಥವ್ರನ್ನು ದಡ್ರನ್ನೆಲ್ಲ ಇಲ್ಲಿ ಹಿಂಗೆ ರ್ಯಾಂಕ್ ಬರೋಂಗ್ ಮಾಡ್ಬಿಡ್ತಾರೆ. ಆ ಲೆವೆಲ್ಗೆ ಪ್ರೆಷರ್ ಇರುತ್ತಾ? ಇಲ್ಲ, ಇದೆಲ್ಲ ಸುಳ್ಳು ಅಡ್ವರ್ಟೈಸ್ಮೆಂಟ್ಗಳ. ಎರಡರಲ್ಲಿ ಒಂದಿರ್ಬೇಕಲ್ಲ. ಒಂದು 0 ಇಂದ 447 ತೆಗಿಬೇಕು ಅಂದ್ರೆ ಒಂದು ಪ್ರೆಷರ್ ಕೊಟ್ಟು ಓದಲೇಬೇಕು ಅಂತ ಹಿಂಸೆ ಕೊಟ್ಟು ಓದಿಸ್ಬೇಕು, ಇಲ್ಲ ಬೋಗಸ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು. ಎರಡರಲ್ಲಿ ಮಾಡಿರ್ಬೇಕಲ್ಲ. ಜನ ಇದನ್ನ ನಂಬ್ಕೊಂಡು ಯಾಕೆ ಮಕ್ಕಳನ್ನ ತಗೊಂಡೋಗಿ ಅದು ಯಾವುದೋ ಜೈಲಿಗೆ ತಿಳ್ತಾ ಇದ್ದೀರಾ? ನಿಮ್ಮ ಪ್ರತಿಷ್ಠೆಗೆ, ನಿಮ್ಮ ಲೆವೆಲ್ನ ತೋರಿಸ್ಕೊಳ್ಳೋದಕ್ಕೆ, ನನ್ನ ಮಗ 690 ತೆಗೆದ್ಬಿಟ್ಟ, ನನ್ನ ಮಗಳು 800 720ಗೆ 700 ತೆಗೆದ್ಬಿಟ್ಲು ಅಂತ ಹೇಳ್ಕೊಳ್ಳೋದಕ್ಕೆ CET JEE ಬೇರೆ ಬೇರೆದು ಯಾವ್ದಾವ್ದೋ ಇದೆ, ನೀಟು, ಇದಕ್ಕೆಲ್ಲ ಸೇರಿಸಿ ಮಕ್ಳಿಗೆ ಹಿಂಸೆ ಕೊಡ್ತಾ ಇದ್ದೀರಾ. ಅದರಲ್ಲೂ ಏನು, ನೀವು ರ್ಯಾಂಕ್ ತಗೊಂಡಿದ ತಕ್ಷಣ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಬಿಡುತ್ತಾ? ಇಲ್ಲ, ಎಲ್ಲೋದ್ರೂ ಎಜುಕೇಶನ್ ಮಾಫಿಯಾನೇ. ಅದು ಚೇಂಜ್ ಆಗಲ್ಲ, ಪರಿಸ್ಥಿತಿ ಚೇಂಜ್ ಆಗೋದು ಟೈಮ್ ಬೇಕು. ಚೇಂಜ್ ಆಗೋ ಪ್ರಯತ್ನದಲ್ಲಿ ಯಾರ್ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಆದರೆ ಇನ್ನ ಫಲಿತಾಂಶನ ಸಿಕ್ಕಿಲ್ಲ. ಚೇಂಜ್ ಆಗೋ ಟೈಮ್ ಬೇಕು. ನೀವು ಏನೇ ರ್ಯಾಂಕ್ ತೆಗೀರಿ, ಹಿಂದೆ ಡೊನೇಷನ್ ಯಾರು ಕೊಡ್ತಾರೋ ಅವರು ಫಸ್ಟ್ ಸೀಟು, ದುಡ್ಡಿಲ್ಲದೆ ಇದ್ದವರು ದೂರ ನಿಂತ್ಕೋ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ಮಕ್ಕಳಿಗೆ ಪ್ರೆಷರ್ ಕೊಟ್ಟು ಓದಿಸಿದ್ರು, ಮಕ್ಕಳು ಪಾಪ ಕಷ್ಟಪಟ್ಟು ಓದಿ ಫಸ್ಟ್ ರ್ಯಾಂಕ್ ಬಂದ್ರು ಸೀಟ್ ಸಿಗಲ್ಲ. ಆವಾಗ ಮಕ್ಕಳು ಮೈಂಡ್ ಡಿಪ್ರೆಷನ್ ಕೊಟ್ಟೋಗುತ್ತೆ. ಇನ್ನು ಬೇರೆ ಬೇರೆ ಕಾರಣಗಳಿಂದ ಎಷ್ಟೋ ಜನ ಮಕ್ಕಳು, ತಮಿಳುನಾಡಲ್ಲೂ ಮೊನ್ನೆ ಕೂಡ 3 ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಯಾರು ಕಾರಣ ಆಗ್ತಾ ಇದ್ದೀರಾ? ಫ್ಯಾಮಿಲಿ ಮೆಂಬರ್ಸ್ ಪ್ರೆಷರ್. ನೀನು CET ಮಾಡಲೇಬೇಕು, ನೀಟ್ ಮಾಡಲೇಬೇಕು, ಮೆಡಿಕಲ್ ಓದಲೇಬೇಕು. ಮಕ್ಕಳಿಗೆ ಮನಸ್ಸಲ್ಲಿ ತುಂಬಿ ಏನು ಓದಬೇಕು, ಏನು ಮಾಡಬೇಕು, ಏನು ಆಗಬೇಕು ಅಂತ ಇದ್ದಾರೆ ಕೇಳಿ ತಿಳ್ಕೊಳ್ಳಿ. ಇಲ್ಲ ಈ ಥರ ಮಾಡಪ್ಪ, ಒಂದು ಗೈಡ್ ಮಾಡಿ. ಅದನ್ನ ಬಿಟ್ಟು ನೀನು ಇದನ್ನೇ ಮಾಡಬೇಕು ಅಂತ ಪ್ರೆಷರ್ ಹಾಕಿದ್ರೆ, ಇಲ್ಲ ಈ ಥರ ಬೋಗಸ್ಗೆ ಹೋಗಿ ಬಿದ್ದೋಗ್ತೀರಾ. ಇಲ್ಲ ಅಂದರೆ ಫುಲ್ಲು ಮಕ್ಕಳ ಮೇಲೆ ಪ್ರೆಷರ್ ಹಾಕಿ ಪ್ರೆಷರ್ ಕುಕ್ಕರ್ಗಳಾಗಿ ಅವ್ರು ಬಸ್ಟ್ ಆಗಬೇಕು, ಆ ಲೆವೆಲ್ಗೆ ಹೋಗುತ್ತೆ. ಎರಡಕ್ಕೂ ಪೇರೆಂಟ್ಸೇ ಕಾರಣ ಆಗೋದು. ಪೇರೆಂಟ್ಸ್ ಒಂದ್ಸಲ ಯೋಚನೆ ಮಾಡಿ ಯಾವುದು ಸರಿ ಯಾವ್ದು ತಪ್ಪು ಅಂತ. ಏನಕ್ಕೆ ಈ ವಿಷಯಗಳನ್ನ ನಂಬಬೇಕಾ ಬೇಡವಾ ಅಂತ ನೀವೇ ಯೋಚನೆ ಮಾಡಿ. ನಾನು ಅದಕ್ಕೆ ಇದೊಂದು ಮಾತ್ರ ತೋರಿಸೋಣ ಅಂತ ಇಟ್ಕೊಂಡೆ. 0 ಇಂದ 447 ತೆಗಿಬೇಕು ಅಂದರೆ ಹಳ್ಳಿ ಕಡೆ ಇರೋ ಒಂದು 50 ವರ್ಷದ ಮುದುಕನ್ನು ಕರ್ಕೊಂಡೋಗಿ ಇಲ್ಲಿ ಸೇರಿಸ್ಬಿಟ್ರೆ, ಆಯಪ್ಪ ನೆಕ್ಸ್ಟ್ ಅಟ್ಲೀಸ್ಟ್ ಸ್ಟೇಟ್ಗೆ ಒಂದು 100ನೇ ರ್ಯಾಂಕ್ 150ನೇ ರ್ಯಾಂಕ್ ಬರ್ತಾರೆ ಏನೋ ನೋಡ್ಬೇಕಾಗಾದ್ರೆ. ಸಾಧ್ಯ ಆದ್ರೆ ನಿಮ್ಮ ಕೈಲಿ ಹೋಗಿ ಕರ್ಕೊಂಡೋಗಿ ಸೇರಿಸಿ. ಇಲ್ಲಿ ಯಾರನ್ನಾದ್ರು 0 ಇರೋರ್ನ ಅವ್ರು ರ್ಯಾಂಕ್ ಬರ್ತಾರ ನೋಡಿ. ಬರ್ಲಿಲ್ಲ ಅಂದ್ರೆ ನೋಡಪ್ಪ ಪೇಪರಲ್ಲಿ ನೀನು ಹಾಕ್ಸಿದ್ಯಾ 0 ಇದ್ದವ್ರನ್ನ 447 ತೆಗ್ಸಿದ್ಯಾ, ಬೇಡ 447 ಜಸ್ಟ್ ಒಂದು 300 ತೆಗ್ಸಪ್ಪ ನೋಡೋಣ ಅಂತ ಕರ್ಕೊಂಡೋಗ್ಬಿಡಿ ಇನ್ಸ್ಟಿಟ್ಯೂಷನ್ ಯಾವುದಕ್ಕೂ. ಪ್ರಜಾವಾಣಿ ಪೇಪರಲ್ಲಿ ಫಸ್ಟ್ ಪೇಜಲ್ಲೇ ಇದೆ ಇವತ್ತಿನ ಪೇಪರಲ್ಲಿ. ಅವಾಗ ಗೊತ್ತಾಗುತ್ತೆ ಬಂಡವಾಳ ಏನು ಅಂತ. ಯಾವುದೇ ವಿಷಯ ಆಗಲಿ ಈ ಥರ ಬೋಗಸ್ಸು ಇರ್ತವೆ, ಪ್ರೆಷರ್ ಕೊಡೋವು ಇರ್ತವೆ. ಯೋಚನೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದಷ್ಟು ಪೇರೆಂಟ್ಸು ಮಕ್ಕಳು ಫ್ರೆಂಡ್ಸ್ ಆಗಿರಿ, ಮಕ್ಕಳು ಗೋಲ್ ಕಡೆ
ನೀವು ಸಪೋರ್ಟಿವ್ ಆಗಿರಿ, ಮಕ್ಳ ಹತ್ತೋ ಏನೇ ಆಗಿರಿ, ಅದನ್ನ ಬಿಟ್ಟು ಮಕ್ಕಳನ್ನ ಹಾಳು ಮಾಡೋದು, ಅವ್ರ ಭವಿಷ್ಯನ ಹಾಳು ಮಾಡೋ ಅಂತ ಮೆಟ್ಲಾಗ್ಬಿಡಿ ನೀವು. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು, ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಇನ್ನು ಬೇರೆ ಬೇರೆ ವಿಷಯಗಳು ಈ ಥರನೇ ಬರ್ತಾನೆ ಇದೆ, ದಿನನಿತ್ಯ ನೋಡ್ತಾನೆ ಇದ್ದೀವಿ. ಅವುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ. ಒಳ್ಳೇದಾದಷ್ಟು ನಮ್ಮ ಕೈಲಿ ಜನಕ್ಕೆ ತಿಳಿಸ್ತಾ ಹೋಗೋಣ. ಜನನ ಒಂದು 4 ಜನಕ್ಕೆ ತಿಳಿಸ್ತಾ ಹೋಗಿ ಇಂಥ ವಿಷಯಗಳನ್ನ ಅವಾಗ ಜನ ಬದಲಾಗ್ತಾರೇನೋ, ಆವಾಗ ಈ ಇನ್ಸ್ಟಿಟ್ಯೂಷನ್ಗಳು ಬದಲಾಗ್ತವೇನೋ ನೋಡೋಣ. ಅಲ್ಲಿ ತನಕ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.